ಮೊನ್ನೆ ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ದೊರೆತ ಮೃತದೇಹದ ವಿಚಾರವಾಗಿ ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವುದಾಗಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಇಂದು ಬೀದರ್ನ ಪೊಲೀಸ್ ಪರೇಡ್ ಮೈದಾನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಬೀದರ್ ನ್ಯೂ ಟೌನ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿನ ಬೀದರ್ ಗಣೇಶ್ ಮೈದಾನದ ಬಳಿ ಇರುವ ಪ್ರಕಾಶ್ ಉಳ್ಳಗಡ್ಡಿ ಅವರ ವೈನ್ ಶಾಪ್ನಲ್ಲಿ ನವೆಂಬರ್ 29ರಂದು ರಾತ್ರಿ 9 ಗಂಟೆಯ ಸುಮಾರಿಗೆ ಸರಾಯಿ ಕುಡಿಯಲು ಬಂದಿದ್ದ ಹಳೆ ಆದರ್ಶ ಕಾಲೋನಿಯ ನಿವಾಸಿ ಅಂಬರೀಶ್ ವಿಠ್ಠಲ್ ಕೋಳಿ ಅವರೊಂದಿಗೆ ಇಬ್ಬರು ವ್ಯಕ್ತಿಗಳು ಜಗಳ ತೆಗೆದು ಆತನಿಗೆ ವೈನ್ ಶಾಪ್ನಲ್ಲಿ ಮತ್ತು ವೈನ್ ಶಾಪ್ನ ಎದುರುಗಡೆ ಇರುವ ರಸ್ತೆಯ ಮೇಲೆ ಹೊಡೆದು ನಂತರ ಅಲ್ಲಿಂದ ಹೋಗಿ ಮತ್ತೆ ಅದೇ ಸ್ಥಳಕ್ಕೆ ಅವರಿಬ್ಬರು ಮರಳಿ ಬಂದು ಅಂಬರೀಶ್ ಆತನಿಗೆ ಕೊಲೆ ಮಾಡುವ ಉದ್ದೇಶದಿಂದ ಉಳ್ಳಗಡೆ ವೈನ್ ಶಾಪ್ ಬಳಿಯಿಂದ ಗಣೇಶ್ ಮೈದಾನದಲ್ಲಿ ಕರೆದುಕೊಂಡು ಹೋಗಿ ಗಣೇಶ್ ಮೈದಾನದ ಫುಟ್ಪಾತ್ ಮೇಲೆ ಗಟ್ಟಿಯಾದ ವಸ್ತುವಿನಿಂದ ತಲೆಗೆ ಹೊಡೆದು ಕೊಲೆ ಮಾಡಲಾಗಿದೆ ಎಂದು ಹೇಳಿದರು. ಈ ಬಗ್ಗೆ ಮೃತ ಅಂಬರೀಶ್ ತಾಯಿಯಾದ ಲಲಿತಾ ಅವರು ನವೆಂಬರ್ 30ರಂದು ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಸಲ್ಲಿಸಿದ ದೂರಿನ ಆಧಾರದ ಮೇಲೆ ತನಿಖಾ ತಂಡವು ಡಿಸೆಂಬರ್ 1ರಂದು ಬೆಳಗ್ಗೆ 9 ಗಂಟೆಗೆ ಈ ಕೇಸ್ನಲ್ಲಿ ಭಾಗಿಯಾದ ಇಬ್ಬರು ಆರೋಪಿಗಳನ್ನು ಬೀದರ್ ನಗರದ ವಿದ್ಯಾನಗರ ಕಾಲೋನಿಯ 5ನೇ ಕ್ರಾಸ್ ಬಳಿ ದಸ್ತಗಿರಿ ಮಾಡಿ ವಿಚಾರಣೆಗೆ ಒಳಪಡಿಸಿದಾಗ ಅವರುಗಳು ಮೃತ ಅಂಬರೀಶ್ ಈತನು ಸರಾಯಿ ಕುಡಿಯುವ ಕಾಲಕ್ಕೆ ತಮ್ಮ ಜೊತೆ ಜಗಳ ಮಾಡಿದ್ರಿಂದ ನಾವು ಆತನ ತಲೆಯ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಿರುತ್ತೇವೆ ಎಂದು ಒಪ್ಪಿಕೊಂಡಿದ್ದರಿಂದ ಇಬ್ಬರು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಂತ ಹೇಳಿದರು. ಎಲ್ಲರಿಗೂ ನಮಸ್ಕಾರ. 29ನೇ ತಾರೀಕು ನಮ್ಮ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಬರುವಂತಹ ಗಣೇಶ್ ಮೈದಾನದಲ್ಲಿ ನೈಟ್ 9 ಗಂಟೆಗೆ ನಮಗೆ ಒಂದು ಡೆಡ್ ಬಾಡಿ ಇದೆ ಅಂತ ವರದಿ ಬರುತ್ತೆ. ಪೊಲೀಸರು ಹೋಗಿ ಎಲ್ಲ ತನಿಖೆಯನ್ನು ಸ್ಟಾರ್ಟ್ ಮಾಡ್ತಾರೆ. ನಮ್ಮ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಎಲ್ಲ ಹಿರಿಯ ಅಧಿಕಾರಿಗಳು ನಾವು ಸ್ಪಾಟಿಗೆ ವಿಸಿಟ್ ಮಾಡಿದ್ದೇವೆ. ಡೆಡ್ ಬಾಡಿ ತಲೆಯಿಂದ ಎಲ್ಲ ಬ್ಲಡ್ ನೊರೆಯಾಗಿ ಬರುತ್ತಿದೆ ಹೊರಗಡೆ. ತಕ್ಷಣ ನಾವು ಪೋಸ್ಟ್ ಮಾರ್ಟಮ್ ಕಳಿಸ್ಬಿಟ್ಟಿದ್ದೇವೆ. ಅಂಬರೀಶ್ ಅನ್ನುವ 28 ವರ್ಷದ ಒಬ್ಬ ಯುವಕನದು ಆ ಡೆಡ್ ಬಾಡಿ ಆಗಿರುತ್ತದೆ. ಪೋಸ್ಟ್ ಮಾರ್ಟಮದಲ್ಲಿ ನಮಗೆ ಏನು ಗೊತ್ತಾಗ್ತದೆ ಅಂದರೆ, ಒಂದು ಬ್ಲಂಟ್ ಆಬ್ಜೆಕ್ಟಿಂದ ತಲೆ ಮೇಲೆ ಬಲವಾಗಿ ಏಟು ಬಿದ್ದಿದ್ದರಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ವಿಷಯವನ್ನು ನಮಗೆ ಪೋಸ್ಟ್ ಮಾರ್ಟಮ್ನಿಂದ ಗೊತ್ತಾಗಿರುತ್ತದೆ. ಹಾಗೂ ಅದೇ ರೀತಿ ಫಿರ್ಯಾದಿ ಕಡೆಯಿಂದ ಅಂದರೆ ಅಂಬರೀಶ್ ಅವರ ತಾಯಿ ಕಡೆಯಿಂದ ನಾವು ಕಂಪ್ಲೇಂಟ್ ಪಡೆದಿರುತ್ತೇವೆ. ಅಪರಿಚಿತರು ಯಾವುದೋ ಉದ್ದೇಶದಿಂದ ಕೊಲೆ ಮಾಡಿರ್ತಾರೆ ಅನ್ನುವ ಪ್ರಕಾರ ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಅದೇ ಪ್ರಕಾರ ನಾವು 302 ರಿಜಿಸ್ಟರ್ ಮಾಡ್ಕೊಳ್ತೇವೆ FIR. ನಮ್ಮ ಮೂಲೆಗಳ ಪ್ರಕಾರ ನಮ್ಮ ಮಾಹಿತಿ ಬಾತ್ಮೀದಾರರ ಕಡೆಯಿಂದ ಹಾಗೂ ಅಕ್ಕಪಕ್ಕದ ಜನರನ್ನು ವಿಚಾರಿಸಿದ್ದಾಗ ನಮಗೇನು ಗೊತ್ತಾಗಿದೆ ಅಂದರೆ, ಕೊಲೆ ಆದ ದಿನ ಅಂದರೆ 29 ನೈಟು 9 ಗಂಟೆಗೆ ಸುಮಾರು ಕೊಲೆ ಆಗುವ ಟೈಮ್ಗೆ ಈ ಕೊಲೆಯಾದ ವ್ಯಕ್ತಿ ಅಂಬರೀಶ್ ಅನ್ನುವರು ಬೇರೆ ಇಬ್ಬರೊಟ್ಟಿಗೆ ಹತ್ತಿರದಲ್ಲಿರುವ ಒಂದು ಸಾಯಿ ವೈನ್ಸ್ ಅಂತ ಇದು ವೈನ್ ಶಾಪಲ್ಲಿ ಇಬ್ಬರೊಟ್ಟಿಗೆ ಜಗಳ ತೆಗೆದು ಇವರು ಸ್ವಲ್ಪ ಕಿತ್ತಾಡ್ಕೊಂಡಿದ್ದಾರೆ, ಬಡಿದಾಟಿದ್ದಾರೆ ಅಂತ ಮಾಹಿತಿ ಬರುತ್ತದೆ. ಆ ಇಬ್ಬರು ಯಾರು ಅಂತ ನಾವು ವಿಚಾರಿಸಿಕೊಂಡು ತನಿಖೆಯನ್ನು ಮುಂದುವರಿಸಿಕೊಂಡು ಅಡಿಷನಲ್ SP DOSP ಎಲ್ಲ ಒಂದು ತಂಡಗಳನ್ನು ರಚಿಸಿ ವಿತಿನ್ 24 hours ನಾವು ಇಬ್ಬರು ಆರೋಪಿಗಳನ್ನು ಪತ್ತೆ ಮಾಡ್ತೇವೆ. ಅವರನ್ನು ವಿಚಾರಿಸಿದಾಗ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಆ ವೈನ್ ಶಾಪಲ್ಲಿ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಜಗಳ ಆಗಿರುತ್ತದೆ ಇವರಿಬ್ಬರ ಮಧ್ಯೆ. ಜಸ್ಟ್ ಇವರ ಕಾಲು ಅವ್ರಿಗೆ ಟಚ್ ಆಗಿದೆ ಅಂತ ಹೇಳಿ ಜಗಳ ಬೆಳೆದು ಅದು ಈ ಕೊಲೆಗೆ ಕಾರಣವಾಗಿರ್ತದೆ ಅಂತ ನಮಗೆ ಗೊತ್ತಾಗಿರ್ತದೆ. ಅದೇ ಗಣೇಶ್ ಮೈದಾನಕ್ಕೆ ಕರ್ಕೊಂಡು ಹೋಗಿ ಈ ಯುವಕನ ಮೇಲೆ ಕಲ್ಲಿಂದ ದಾಳಿ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋ ಮಾಹಿತಿ ನಮಗೆ ಸಿಕ್ಕಿರ್ತದೆ. ತಕ್ಷಣ ಆ ಇಬ್ಬರನ್ನು ನಾವು ದಸ್ತಗಿರಿ ಮಾಡಿ ಜೈಲಿಗೆ ಕಳಿಸಿದ್ದೇವೆ. ಆಟೋ ಚಾಲಕನ ಅಂತ ಗೊತ್ತಾಗಿದೆ. ಆಟೋ ಚಾಲಕ ಅಂತ ನಮಗೆ ಗೊತ್ತಾಗಿದೆ. ಇಲ್ಲೇ ಬೀದರ್ ಸಿಟಿಗೆ ಸೇರಿದ್ದಾರೆ. ಅದು ಸುಮಾರು 20 ವರ್ಷದ ಹಿಂದೆ ಬಂದು ಸೆಟ್ಲ್ ಆಗಿದ್ದಾರೆ. ಬಟ್ 20 ವರ್ಷದಿಂದ ನಮ್ಮ ಬೀದರ್ ಸಿಟಿಯಲ್ಲೇ ಇರ್ತಿದ್ದಾರೆ. ಹೌದು, ಈಗಾಗಲೇ ನಮ್ಮ ಗಮನಕ್ಕೆ ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್. ಹೆಚ್ಚಿನ ಭದ್ರತೆ ನಾವು ಇದು ಮಾಡ್ತೇವೆ. ಒಂದು ಬೀಟ್ ಪಾಯಿಂಟ್ನ ಜಾಸ್ತಿಗಳನ್ನು ಹಾಕ್ಕೊಂಡು ಎಸ್ಪೆಷಲಿ ನೈಟ್ ಕರೆಕ್ಟ್ ಟೈಮಿಗೆ ಫಸ್ಟ್ ಆಫ್ ಆಲ್ ಎಲ್ಲ ವೈನ್ ಶಾಪ್ಗಳನ್ನು ಕ್ಲೋಸ್ ಆಗೋ ರೀತಿ ನಾವು ನೋಡ್ಕೊಳ್ತೀವಿ.
ಫಾರ್ ಎಕ್ಸಾಂಪಲ್ ಇದೇ ಕೇಸಲ್ಲಿ ಇದೇ 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 ಒಂದು ಕೇಸ್ ಉದಾಹರಣೆಯಾಗಿ ತಗೊಂಡ್ರೆ ನಾವು ಇದು CL2 ಲೈಸೆನ್ಸ್ ಇದೆ. ಇದು ಆ್ಯಕ್ಚುಲಿ MRP ಓವರ್ ದ ಕೌಂಟರ್ ಕೊಡೋದಕ್ಕೆ ಮಾತ್ರ ಇವನಿಗೆ ಲೈಸೆನ್ಸ್ ಇದೆ. ಬಟ್ ಪಕ್ಕದ ಇನ್ನೊಂದು ಸಣ್ಣ ರೂಮ್ ತಗೊಂಡು ಅದು ಒಳಗಡೆನೆ ಕುಡಿಯೋಕ್ಕೂ ಕೂಡ ವ್ಯವಸ್ಥೆ ಅನಧಿಕೃತವಾಗಿ ಮಾಡಿದ್ದಾನೆ ಅಂತ ಗೊತ್ತಾಗಿದೆ. ಅವನ ಲೈಸೆನ್ಸ್ ಕ್ಯಾನ್ಸಲೇಷನ್ಗೆ ನಾವು ಬರೀತಾ ಇದ್ದೇವೆ. ಅದೊಂದು ನಾವು ಇದೇ ಎಚ್ಚರಿಕೆ ಎಲ್ಲರಿಗೂ ನೀಡ್ತಾ ಇದ್ದೇನೆ. ನಿಮ್ಮ ಲೈಸೆನ್ಸ್ ಪ್ರಕಾರ ಬಾರ್ ಇದ್ದರೆ ಬಾರ್, ಅದು ಕೂಡ ಟೈಮ್ ಪ್ರಕಾರ ಕ್ಲೋಸ್ ಆಗಬೇಕು. ಇಲ್ಲ CL2 ಇದ್ದರೆ ವಿತೌಟ್ ಎನಿ ಬಾರ್, ಓನ್ಲಿ ಸೇಲ್ಸ್ ಓವರ್ ದ ಕೌಂಟರ್ ಮಾಡಬೇಕಂತ ನಾನು ಎಚ್ಚರಿಕೆ ನೀಡ್ತಾ ಇದ್ದೇನೆ. ಅದನ್ನು ಮೀರಿ ಯಾರಾದರೂ ಉಲ್ಲಂಘನೆ ಮಾಡಿದರೆ ಮಾತ್ರ ಪಕ್ಕ ನಾವು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಅವರ ಲೈಸೆನ್ಸ್ ಕ್ಯಾನ್ಸಲೇಷನ್ಗೆ ನಾವು ಬರೀತೇವೆ. ಈ ಕೇಸಲ್ಲಿ ಕೂಡ ಬರೀತಾ ಇದ್ದೇವೆ. ಹೌದು 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 ಹೌದು